ಶಾಂತಿ. ಮುರಳಿಯ ದಿನಾಂಕ 11/3/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೆನಪಿನ ಯಾತ್ರೆಯಲ್ಲಿ ರೇಸ್ ಮಾಡಿ ಆಗ ಪುಣ್ಯ ಆತ್ಮ ಆಗುತ್ತೀರಾ. ಸ್ವರ್ಗದ ರಾಜ್ಯ ಭಾಗ್ಯ ಸಿಗುವುದು. ಪ್ರಶ್ನೆ: ಬ್ರಾಹ್ಮಣ ಜೀವನದಲ್ಲಿ ಒಂದು ವೇಳೆ ಅತೀಂದ್ರಿಯ ಸುಖದ ಅನುಭವವಾಗುತ್ತಿಲ್ಲವೆಂದರೆ ಏನೆಂದು ತಿಳಿದುಕೊಳ್ಳಬೇಕು? ಉತ್ತರ: ಅವಶ್ಯವಾಗಿ ಸೂಕ್ಷ್ಮದಲ್ಲಿ ಯಾವುದೋ ಒಂದಲ್ಲ ಒಂದು ಪಾಪವಾಗುತ್ತಿದೆ. ದೇಹಾಭಿಮಾನದಲ್ಲಿ ಇರುವುದರಿಂದಲೇ ಪಾಪವಾಗುವುದು. ಆ ಕಾರಣದಿಂದಾಗಿ ಆ ಒಂದು ಸುಖದ ಅನುಭವ ಮಾಡಲಾಗುತ್ತಿಲ್ಲ. ತಮ್ಮನ್ನು ತಾವು ಗೋಪಿಕೆಯರೆಂದು ತಿಳಿದುಕೊಳ್ಳುತ್ತಿದ್ದರೂ ಸಹ ಅತೀಂದ್ರಿಯ ಸುಖದ ಅನುಭೂತಿ ಆಗುವುದಿಲ್ಲ. ಅವಶ್ಯವಾಗಿ ಯಾವುದೋ ತಪ್ಪಾಗ್ತಿದೆ. ಆದ್ದರಿಂದ ಬಾಬರವರಿಗೆ ಸತ್ಯವನ್ನು ಹೇಳಿ ಶ್ರೀಮತವನ್ನು ತೆಗೆದುಕೊಳ್ಳುತ್ತಾ ಇರಿ. ಓಂ ಶಾಂತಿ. ನಿರಾಕಾರ ಭಗವಾನು ವಾಚ. ಈಗ ನಿರಾಕಾರ ಭಗವಂತ ಎಂದು ಹೇಳಲಾಗುವುದು ಶಿವನಿಗೆ. ಅವರ ಹೆಸರು ಬಲೆ ಎಷ್ಟೇ ಭಕ್ತಿ ಮಾರ್ಗದಲ್ಲಿ ಇಟ್ಟಿದ್ದರೂ ಕೂಡ ಅನೇಕ ಹೆಸರುಗಳಿವೆ. ಅದರಿಂದಲೇ ವಿಸ್ತಾರವಿದೆ. ತಂದೆ ಸ್ವಯಂ ಬಂದು ಹೇಳುತ್ತಾರೆ, ಏ ಮಕ್ಕಳೇ, ತಂದೆಯಾದ ನನ್ನನ್ನು, ಶಿವನನ್ನು ನೀವು ನೆನಪು ಮಾಡುತ್ತಾ ಬಂದಿದ್ದೀರಾ. ಏ ಪತಿತ ಪಾವನ ಎಂದು. ಹೆಸರಂತೂ ಅವಶ್ಯವಾಗಿ ಒಂದೇ ಇರುವುದು. ಬಹಳ ಹೆಸರುಗಳಂತಿರಲು ಸಾಧ್ಯವಿಲ್ಲ. ಶಿವಾಯ ನಮಃ ಅಂತ ಹೇಳುತ್ತೀರಾ ಅಂದರೆ ಒಬ್ಬ ಶಿವನಿಗೆ ಹೆಸರಿಟ್ಟಿದ್ದೀರಾ ಶಿವ ಅಂತ. ರಚಯಿತ ಒಬ್ಬರಾದರೂ ಬಹಳಷ್ಟು ಹೆಸರುಗಳಿರುವುದರಿಂದ ತಬ್ಬಿಬ್ಬಾಗ್ಬಿಡ್ತಿದ್ದಾರೆ. ಹೇಗೆ ನಿಮ್ಮ ಹೆಸರು ಪುಷ್ಪ ಇದೆ, ಅದಕ್ಕೆ ಬದಲಾಗಿ ನಿಮಗೆ ಶೀಲಾ ಅಂತ ಹೇಳಿದ್ರೆ ನೀವು ರೆಸ್ಪಾಂಡ್ ಮಾಡ್ತೀರಾ? ಇಲ್ಲ. ತಿಳ್ಕೊಳ್ತೀರಾ ಬೇರೆ ಯಾರಿಗೂ ಕರೀತಿದ್ದಾರೆ ಎಂದು. ಎಲ್ಲಿಯೂ ಕೂಡ ಅದೇ ಮಾತಾಯಿತು ಅಲ್ವಾ? ತಂದೆಯ ಹೆಸರು ಒಂದೇ. ಅದರ ಭಕ್ತಿ ಮಾರ್ಗದಲ್ಲಿರುವ ಕಾರಣ, ಬಹಳಷ್ಟು ಮಂದಿರಗಳನ್ನು ನಿರ್ಮಾಣ ಮಾಡಿರುವ ಕಾರಣ ವಿಧ ವಿಧವಾದ ಹೆಸರುಗಳನ್ನು ಮನುಷ್ಯರು ಇಟ್ಟಿದ್ದಾರೆ. ಇಲ್ಲಾಂದರೆ ಹೆಸರಂತೂ ಪ್ರತಿಯೊಬ್ಬರದು ಒಂದೇ ಇರುತ್ತೆ. ಗಂಗಾ ನದಿಗೆ ಜಮುನಾ ನದಿ ಅಂತ ಹೇಳೋದಿಲ್ಲ. ಯಾವುದೇ ವಸ್ತುವಿಗೆ ಹೆಸರು ಒಂದು ಪ್ರಸಿದ್ಧವಾಗಿರುತ್ತೆ. ಈ ಶಿವ ಎಂಬ ಹೆಸರು ಸಹ ಪ್ರಸಿದ್ಧವಾಗಿದೆ. ಶಿವಾಯ ನಮಃ ಎಂದು ಗಾಯನವಿದೆ. ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ. ಆಮೇಲೆ ಹೇಳುತ್ತಾರೆ ಶಿವ ಪರಮಾತ್ಮಾಯ ನಮಃ. ಏಕೆಂದರೆ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ತಂದೆಯಾಗಿದ್ದಾರೆ. ಮನುಷ್ಯರ ಬುದ್ಧಿಯಲ್ಲಿ ಇರುತ್ತದೆ ಶ್ರೇಷ್ಠಾತಿ ಶ್ರೇಷ್ಠ ಎಂದು ತಂದೆಗೆ ಹೇಳಲಾಗುವುದು. ಅವರ ಹೆಸರು ಒಂದೇ ಆಗಿದೆ. ಬ್ರಹ್ಮರವರಿಗೆ ಬ್ರಹ್ಮ, ವಿಷ್ಣುವಿಗೆ ವಿಷ್ಣು ಎಂದು ಹೇಳಲಾಗುವುದು. ಬಹಳಷ್ಟು ಹೆಸರುಗಳು ಇಟ್ಟಿರುವುದರಿಂದ ತಬ್ಬಿಬ್ಬಾಗಿದ್ದಾರೆ. ರೆಸ್ಪಾಂಡು ಸಿಗುವುದಿಲ್ಲ. ಅವರ ರೂಪವನ್ನು ತಿಳಿದುಕೊಳ್ಳುವುದಿಲ್ಲ. ತಂದೆ ಮಕ್ಕಳಿಗೆ ಬಂದು ತಿಳಿಸುತ್ತಾರೆ. ಮಕ್ಕಳ ಜೊತೆ ಮಾತನಾಡುತ್ತಿದ್ದಾರೆ. ಶಿವಾಯ ನಮಃ ಅಂತ ಹೇಳಿದ್ರೆ ಒಂದೇ ಹೆಸರು ಸರಿ ಅಲ್ವಾ? ಶಿವ ಶಂಕರ ಎಂದು ಹೇಳುವುದು ಸಹ ರಾಂಗ್ ಆಗುವುದು. ಶಿವ ಶಂಕರನ ಹೆಸರು ಬೇರೆ. ಶಿವ ಬೇರೆ, ಶಂಕರ ಬೇರೆ. ಹೇಗೆ ಲಕ್ಷ್ಮೀನಾರಾಯಣ ಹೆಸರು ಬೇರೆ ಬೇರೆ ಅಲ್ವಾ? ಲಕ್ಷ್ಮೀನೇ ಬೇರೆ, ನಾರಾಯಣನೇ ಬೇರೆ. ಅಲ್ಲಿ ನಾರಾಯಣನಿಗೆ ಲಕ್ಷ್ಮೀನಾರಾಯಣ ಅಂತ ಹೇಳೋದಿಲ್ಲ. ಈ ಕಾಲದಲ್ಲಂತೂ ತಮ್ಮ ಮೇಲೆ ಎರಡೆರಡು ಹೆಸರು ಇಟ್ಕೊಂಡ್ಬಿಡ್ತಾರೆ. ದೇವತೆಗಳ ಮೇಲೆ ಆ ರೀತಿ ಡಬಲ್ ಹೆಸರು ಇರಲಿಲ್ಲ. ರಾಧೆನೇ ಬೇರೆ, ಕೃಷ್ಣನೇ ಬೇರೆ. ಇಲ್ಲಂತೂ ಒಬ್ಬರೇ ಹೆಸರು ಇಟ್ಕೊಂಡ್ಬಿಡ್ತಾರೆ, ರಾಧಾಕೃಷ್ಣ, ಲಕ್ಷ್ಮೀನಾರಾಯಣ ಅಂತ ಹೇಳಿಬಿಟ್ಟು. ತಂದೆ ಕುಳಿತು ತಿಳಿಸುತ್ತಾರೆ, ಕ್ರಿಯೇಟರ್ ಒಬ್ಬರೇ, ಅವರ ಹೆಸರು ಸಹ ಒಂದೇ. ಆ ತಂದೆಯನ್ನು ತಿಳಿದುಕೊಳ್ಳಬೇಕು. ಹೇಳ್ತಾರೆ ಆತ್ಮ ಒಂದು ನಕ್ಷತ್ರದ ಸಮಾನವಿದೆ, ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವ ನಕ್ಷತ್ರ. ಮತ್ತೆ ಹೇಳುತ್ತಾರೆ ಆತ್ಮನೇ ಪರಮಾತ್ಮ ಅಂದಾಗ ಪರಮಾತ್ಮ ನಕ್ಷತ್ರ ಆದರೂ ಅಲ್ವಾ? ಈ ರೀತಿ ಹೇಳೋದಿಲ್ಲ ಆತ್ಮ ಚಿಕ್ಕದು ದೊಡ್ಡದಾಗುತ್ತೆ ಎಂದು. ಮಾತಂತೂ ಬಹಳ ಸಹಜ. ತಂದೆ ಹೇಳುತ್ತಾರೆ, ತಾವು ಕರೆಯುತ್ತಿದ್ದೀರಿ ಏ ಪತಿತ ಪಾವನ ಬನ್ನಿ ಎಂದು. ಆದರೆ ಪಾವನರನ್ನಾಗಿ ಹೇಗೆ ಮಾಡುವುದು ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ಗಂಗೆಗೆ ಪತಿತ ಪಾವನೆ ಎಂದು ತಿಳಿದುಕೊಳ್ಳುತ್ತಾರೆ. ಪತಿತ ಪಾವನಿ ಒಬ್ಬ ತಂದೆಯಾಗಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ಮೊದಲು ಸಹ ಹೇಳಿದ್ದೆ, ಮನ್ಮನಾಭವ, ನನ್ನನ್ನು ನೆನಪು ಮಾಡಿರಿ. ಕೇವಲ ಹೆಸರು ಬದಲಾಯಿಸಲಾಗಿದೆ ಅಷ್ಟೇ. ಮಕ್ಕಳು ತಿಳಿದುಕೊಂಡಿದ್ದೀರಾ, ತಂದೆಯನ್ನು ನೆನಪು ಮಾಡುವುದರಿಂದ ಆಸ್ತಿ ಅಂಡರ್ಸ್ಟುಡ್.
ಮನ್ಮನ ಭವ ಎಂದು ಹೇಳುವ ಅವಶ್ಯಕತೆಯೂ ಇರುವುದಿಲ್ಲ. ಆದರೆ ಬಿಲ್ಕುಲ್ ತಂದೆ ಮತ್ತು ಆಸ್ತಿಯನ್ನು ಮರೆತಿದ್ದಾರೆ. ಆದ್ದರಿಂದ ಹೇಳಲಾಗುವುದು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಎಂದು. ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ ಅಂದಾಗ ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡುವುದರಿಂದ ಸ್ವರ್ಗದ ರಾಜ್ಯಭಾಗ್ಯ ಸಿಗುವುದು. ಹೀಗೆ ಮಕ್ಕಳು ಜನ್ಮ ಪಡ್ಕೊಳ್ತಾರೆ, ತಂದೆ ಹೇಳ್ತಾರೆ ವಾರಿಸ್ ಬಂದರೆಂದು. ಹೆಣ್ಣು ಮಕ್ಕಳು ಜನ್ಮ ಪಡ್ಕೊಂಡ್ರೆ ಆ ರೀತಿ ಹೇಳೋದಿಲ್ಲ. ತಾವು ಆತ್ಮರೆಲ್ಲರೂ ಮಕ್ಕಳಾಗಿದ್ದೀರಾ, ಇಲ್ಲಿ ಲಿಂಗಭೇದ ಇಲ್ಲ, ಎಲ್ಲರಿಗೂ ಬಾಬ್ರವರ ಆಸ್ತಿಯ ಮೇಲೆ ಅಧಿಕಾರವಿದೆ. ಹೇಳ್ತಾರೆ ಆತ್ಮ ಒಂದು ನಕ್ಷತ್ರ, ಆಮೇಲೆ ಅಂಗುಷ್ಟದಂತೆ ಹೇಗೆ ಸಾಧ್ಯ? ಆತ್ಮ ಇಷ್ಟು ಸೂಕ್ಷ್ಮ ವಸ್ತುವಾಗಿದೆ, ಸ್ಥೂಲ ನೇತ್ರಗಳಿಂದ ನೋಡಲಾಗುವುದಿಲ್ಲ. ದಿವ್ಯ ದೃಷ್ಟಿಯಿಂದ ನೋಡಲಾಗತ್ತೆ, ಏಕೆಂದರೆ ಅವ್ಯಕ್ತ ವಸ್ತುವಾಗಿದೆ. ದಿವ್ಯ ದೃಷ್ಟಿಯಲ್ಲಿ ಚೈತನ್ಯವಾಗಿ ನೋಡಲಾಗುವುದಿಲ್ಲ, ಮಾಯವಾಗುವುದು. ಏನು ಸಿಗೋದಿಲ್ಲ. ಬರೀ ಸಾಕ್ಷಾತ್ಕಾರ ಆಯಿತು ಅಂತಂದರೆ ಕೇವಲ ಖುಷಿ ಆಗತ್ತಷ್ಟೆ. ಇದಕ್ಕೆ ಹೇಳಲಾಗತ್ತೆ ಭಕ್ತಿಯ ಅಲ್ಪಕಾಲದ ಅಲ್ಪ ಸುಖ ಎಂದು. ಅದೆಲ್ಲ ಭಕ್ತಿಯ ಫಲ. 1 ಸೆಕೆಂಡ್ಗೋಸ್ಕರ ಸಾಕ್ಷಾತ್ಕಾರ ಆಯಿತು, ಕಾಣಿಸಿ ಹೋಗ್ಬಿಡ್ತು ಅಂದರೆ ಅದು ಭಕ್ತಿಯ ಫಲವಾಗಿದೆ. ಯಾರು ಬಹಳ ಭಕ್ತಿ ಮಾಡ್ತಾರೆ ಅವ್ರಿಗೆ ಆಟೋಮೆಟಿಕಲಿ ನಿಯಮಬದ್ಧವಾಗಿ ಈ ಜ್ಞಾನದಿಂದ ಜ್ಞಾನ ಸಿಗುತ್ತೆ. ಭಕ್ತಿಯ ಫಲ ಜ್ಞಾನ ಸಿಗತ್ತೆ. ಜ್ಞಾನದಿಂದ ಮತ್ತು ಸತ್ಯಯುಗದ ರಾಜ್ಯ ಸಿಗತ್ತೆ. ಬ್ರಹ್ಮ ಮತ್ತು ವಿಷ್ಣು ಒಟ್ಟಿಗೆ ತೋರಿಸ್ತಾರಲ್ವ, ಬ್ರಹ್ಮರವರೇ ವಿಷ್ಣು, ಮತ್ತು ಭಕ್ತಿಯ ಫಲ ವಿಷ್ಣುವಿನ ರೂಪದಲ್ಲಿ ಸಿಗ್ತಾ ಇದೆ ರಾಜ್ಯಭಾಗ್ಯ. ವಿಷ್ಣು ಮತ್ತು ಶ್ರೀಕೃಷ್ಣನ ಸಾಕ್ಷಾತ್ಕಾರ ಭಾಳಷ್ಟು ಜನಕ್ಕಾಗತ್ತೆ. ಆದರೆ ತಿಳಿದುಕೊಳ್ಳಲಾಗುವುದು ಭಿನ್ನ ಭಿನ್ನ ನಾಮರೂಪದಲ್ಲಿ ಭಕ್ತಿ ಮಾಡಿದ್ದಾರೆಂದು. ಸಾಕ್ಷಾತ್ಕಾರಕ್ಕೆ ಯೋಗ ಅಥವಾ ಜ್ಞಾನ ಎಂದು ಹೇಳುವುದಿಲ್ಲ. ನೌದಾ ಭಕ್ತಿಯಿಂದ ಸಾಕ್ಷಾತ್ಕಾರವಾಗುವುದು. ಈಗ ಸಾಕ್ಷಾತ್ಕಾರವಾಗಲಿಲ್ಲವೆಂದರೂ ಪರವಾಗಿಲ್ಲ. ಮುಖ್ಯ ಗುರಿ ಉದ್ದೇಶವೇ ಇದೆ, ಮನುಷ್ಯರಿಂದ ದೇವತೆಗಳಾಗುವುದು. ತಾವು ದೇವಿ ದೇವತಾ ಧರ್ಮದವರಾಗಿದ್ದೀರಾ. ಬಾಕಿ ಪುರುಷಾರ್ಥ ಮಾಡಿಸಲು ತಂದೆ ಕೇವಲ ಹೇಳುತ್ತಾರೆ ಅನ್ಯ ಎಲ್ಲ ಸಂಘಗಳನ್ನು ಬಿಟ್ಟು, ಅಂದರೆ ಬುದ್ಧಿಯೋಗದಿಂದ ಮರೆತು ದೇಹದಿಂದಲೂ ಸಹ ದೂರವಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಿ. ಹೀಗೆ ಪ್ರಿಯತಮೆ ಕೆಲಸ ಮಾಡ್ತಿರ್ತಾರೆ, ಆದರೆ ಮನಸ್ಸು ಅವ್ರ ಜೊತೆ ಪರಸ್ಪರದಲ್ಲಿ ಜೋಡಣೆಯಾಗಿರುತ್ತೆ, ನೆನಪು ಮಾಡ್ತಿರ್ತಾರೆ. ಬಾಬಾ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ. ಮತ್ತೆಯೂ ಸಹ ಬುದ್ಧಿ ಅನ್ಯ ಕಡೆ ಓಡಿ ಹೋಗುತ್ತದೆ. ಈಗ ತಾವು ತಿಳಿದುಕೊಂಡಿದ್ದೀರಾ, ನಾವು ಇಳಿಯುವುದರಲ್ಲಿ 1 ಕಲ್ಪ ಇಡಿಸುವುದು. ಸತ್ಯಯುಗದಿಂದ ಹಿಡಿದು ಮೆಟ್ಟಿಲು ಇಳಿಯುತ್ತಾ ಬಂದೆವು. ಸ್ವಲ್ಪ ಸ್ವಲ್ಪ ತುಕ್ಕು ಹಿಡಿಯುತ್ತಾ ಬಂತು. ಸತೋಯಿಂದ ತಮೋ ಆದೆವು. ನಂತರ ಈಗ ತಮೋಯಿಂದ ಸತೋ ಆಗಲು ಬಾಬಾ ಜಂಪ್ ಮಾಡಿಸುತ್ತಿದ್ದಾರೆ. ಸೆಕೆಂಡಿನಲ್ಲಿ ತಮೋ ಪ್ರಧಾನರಿಂದ ಸತೋ ಪ್ರಧಾನರು ಅಂದಾಗ ಮಧುರಾತಿ ಮಧುರ ಮಕ್ಕಳು ಪುರುಷಾರ್ಥ ಮಾಡಬೇಕು. ತಂದೆಯಂತೂ ಶಿಕ್ಷಣ ಕೊಡುತ್ತಿರುತ್ತಾರೆ. ಒಳ್ಳೊಳ್ಳೆಯ ಬುದ್ಧಿವಂತ ಮಕ್ಕಳು ಸ್ವಯಂ ಅನುಭವ ಮಾಡುತ್ತಾರೆ. ಇದು ಬಹಳ ಡಿಫಿಕಲ್ಟ್ ಇದೆ ಎಂದು ಕೆಲವರು ಹೇಳುತ್ತಾರೆ, ಕೆಲವರು ಏನು ಹೇಳೋದೇ ಇಲ್ಲ. ತಮ್ಮ ಅವಸ್ಥೆಯ ಬಗ್ಗೆ ತಿಳಿಸಬೇಕು. ಬಾಬಾರವರನ್ನು ನೆನಪು ಮಾಡಲಿಲ್ಲವೆಂದರೆ ಆಸ್ತಿ ಹೇಗೆ ಸಿಗುವುದು? ನಿಯಮಬದ್ಧವಾದ ನೆನಪೇ ಮಾಡುವುದಿಲ್ಲ. ತಿಳಿದುಕೊಳ್ಳುತ್ತಾರೆ ನಾವಂತೂ ಶಿವ ತಂದೆಗೆ ಮಕ್ಕಳಾಗಿದ್ದೇವೆ, ನೆನಪು ಮಾಡದೇ ಇರುವುದರಿಂದ ಬಿದ್ದು ಹೋಗುತ್ತಾರೆ. ತಂದೆಯನ್ನು ನಿರಂತರವಾಗಿ ನೆನಪು ಮಾಡುವುದರಿಂದ ಆತ್ಮನಲ್ಲಿ ಹಿಡಿದಿರುವ ತುಕ್ಕು ಬಿಟ್ಟು ಹೋಗುವುದು. ಅಟೆನ್ಷನ್ ಕೊಡಬೇಕಾಗುವುದು. ಎಲ್ಲಿಯವರೆಗೆ ಶರೀರವಿದೆ ಅಲ್ಲಿಯವರೆಗೆ ಪುರುಷಾರ್ಥ ನಡೆಯುತ್ತಾ ಇರುವುದು. ಬುದ್ಧಿಯು ಹೇಳುತ್ತದೆ ಗಳಿಗೆ ಗಳಿಗೆಗೂ ನೆನಪು ಮರೆತು ಹೋಗುತ್ತದೆ. ಈ ಯೋಗ ಬಲದಿಂದ ತಾವು ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಎಲ್ಲರೂ ಒಂದೇ ಸಮಾನ ಈ ಪುರುಷಾರ್ಥದಲ್ಲಿ ಓಡಲಾಗುವುದಿಲ್ಲ. ಲಾನೂ ಇಲ್ಲ, ಕಾನೂನೇ ಆ ರೀತಿ ಇಲ್ಲ ಎಲ್ಲರೂ ಒಂದೇ ಸಮಾನ ಪುರುಷಾರ್ಥ ಮಾಡ್ತಾರೆ ಎಂದು. ರೇಸಲ್ಲಿ ಕಿಂಚಿತ್ತು ವ್ಯತ್ಯಾಸ ಅಂತೂ ಹಾಗೆ ಆಗತ್ತೆ. ನಂಬರ್ 1 ಆಮೇಲೆ ಪ್ಲಸ್ಸಲ್ಲೂ ಬಂದುಬಿಡ್ತಾರೆ. ಇಲ್ಲಿಯೂ ಕೂಡ ಮಕ್ಕಳ ರೇಸ್ ನಡೆಯುತ್ತಿದೆ. ಮುಖ್ಯ ಮಾತಾಗಿದೆ ನೆನಪಿನ ಯಾತ್ರೆ, ನೆನಪು ಮಾಡುವಂಥದ್ದು. ಇದನ್ನು ತಿಳಿದುಕೊಂಡಿದ್ದೀರಾ. ನಾವು ಪಾಪಾತ್ಮರಿಂದ ಪುಣ್ಯಾತ್ಮರಾಗುತ್ತಿದ್ದೇವೆ. ತಂದೆ ಡೈರೆಕ್ಷನ್ಸ್ ಕೊಡುತ್ತಿದ್ದಾರೆ. ಈಗ ಪಾಪ ಮಾಡುವುದರಿಂದ 100%
ಲೆಕ್ಕಾಚಾರವಾಗುವುದು. ಬಹಳಷ್ಟು ಜನ ಇದ್ದಾರೆ, ಪಾಪ ಮಾಡ್ತಿರ್ತಾರೆ, ಆದರೆ ಬಾಬರವರಿಗೆ ಹೇಳೋದೇ ಇಲ್ಲ. ಮತ್ತು ಅದು ವೃದ್ಧಿ ಆಗುತ್ತಿರತ್ತೆ. ಅಂತಿಮದಲ್ಲಿ ಫೇಲ್ ಆಗುತ್ತಾರೆ. ಹೇಳುವುದರಲ್ಲಿ ನಾಚಿಕೆ ಬಂದುಬಿಡುತ್ತೆ. ಬಾಬನಿಗೆ ಹೆಂಗಪ್ಪ ಹೇಳೋದು ಅಂತ ನಾಚಿಕೆ ಪಟ್ಕೊಳ್ತಾರೆ. ಆದರೆ ಅದು ವೃದ್ಧಿ ಆಗ್ತಾ ಹೋಗುತ್ತೆ. ಸತ್ಯ ಹೇಳದೇ ಇರುವುದರಿಂದ ತಮಗೆ ತಾವೇ ಮೋಸ ಮಾಡಿಕೊಳ್ಳುತ್ತಾರೆ. ಕೆಲವರಿಗೆ ಭಯ ಇರುತ್ತೆ, ಬಾಬಾ ನಮ್ಮ ಈ ಮಾತನ್ನು ಕೇಳಿದರೆ ಏನು ಹೇಳಬಹುದು ಎಂದು. ಕೆಲವರಂತೂ ಚಿಕ್ಕ ತಪ್ಪನ್ನು ಕೂಡ ಹೇಳಲಿಕ್ಕೆ ಬಂದುಬಿಡ್ತಾರೆ, ಬಾಬರವ್ರಿಗೆ ಹೇಳಿಬಿಡ್ತಾರೆ. ಆದರೆ ಬಾಬಾ ಅವ್ರಿಗೆ ಹೇಳ್ತಾರೆ, ದೊಡ್ಡ ದೊಡ್ಡ ತಪ್ಪಂತೂ ತುಂಬ ಒಳ್ಳೊಳ್ಳೆ ಮಕ್ಕಳು ಮಾಡ್ತಿರ್ತಾರೆ. ಒಳ್ಳೊಳ್ಳೆಯ ಮಹಾರಥಿಗಳನ್ನು ಕೂಡ ಮಾಯೆ ಬಿಡುವುದಿಲ್ಲ. ಮಾಯೆ ಬಲಶಾಲಿಗಳನ್ನೇ ಚಕ್ರದಲ್ಲಿ ತಂದುಬಿಡುತ್ತೆ. ಇದರಲ್ಲಿ ಬಹಳ ಬಲಶಾಲಿಗಳಾಗಬೇಕು, ಸಾಹಸವಂತರಾಗಬೇಕು. ಇಲ್ಲಿ ಸುಳ್ಳು ನಡೆಯುವುದಿಲ್ಲ. ಸತ್ಯ ಹೇಳುವುದರಿಂದ ಹಗುರರಾಗುತ್ತೀರಾ. ಎಷ್ಟೆಲ್ಲ ಬಾಬಾ ತಿಳಿಸುತ್ತಿರುತ್ತಾರೆ, ಮತ್ತೆಯೂ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪಾಗಿ ನಡೆಯುತ್ತಲೇ ಇರುತ್ತಾರೆ. ಅನೇಕ ಪ್ರಕಾರದ ಮಾತುಗಳಿರುತ್ತೆ. ಈಗ ತಂದೆಯಿಂದ ರಾಜ್ಯ ಪಡೆಯಬೇಕು ಅಂದಾಗ ತಂದೆ ಹೇಳುತ್ತಾರೆ, ಬುದ್ಧಿ ಅನ್ಯ ಕಡೆಯಿಂದ ತೆಗೆಯಿರಿ, ಒಬ್ಬ ತಂದೆಯ ಜೊತೆ ಜೋಡಿಸಿರಿ. ತಾವು ಮಕ್ಕಳಿಗೆ ಈಗ ಜ್ಞಾನ ಸಿಕ್ಕಿದೆ. 5000 ವರ್ಷಗಳ ಮೊದಲು ಭಾರತ ಸ್ವರ್ಗವಾಗಿತ್ತು. ತಾವು ತಮ್ಮ ಜನ್ಮಗಳನ್ನು ತಿಳಿದುಕೊಂಡಿದ್ದೀರಾ. ಯಾರೇ ಉಲ್ಟಾ ಸುಲ್ಟಾ ಜನ್ಮ ಆಗತ್ತೆ, ಅವ್ರಿಗೆ ಡಿಫೆಕ್ಟ್ ಅಂತ ಹೇಳ್ತಾರಲ್ವ, ತಮ್ಮ ಕರ್ಮಗಳ ಅನುಗುಣವಾಗಿ ಅಂತಹ ಜನ್ಮ ಸಿಗತ್ತೆ. ಬಾಕಿ ಮನುಷ್ಯರಂತೂ ಮನುಷ್ಯರೇ ಆಗಿರುತ್ತಾರೆ ಅಂದಾಗ ತಂದೆ ತಿಳಿಸುತ್ತಾರೆ, ಒಂದಂತೂ ಪವಿತ್ರರಾಗಿರಬೇಕು, ಎರಡನೆಯದಾಗಿ ಸುಳ್ಳು ಪಾಪ ಮಾಡಬಾರದು, ಸುಳ್ಳು ಹೇಳಬಾರದು, ಪಾಪ ಮಾಡಬಾರದು. ಇಲ್ಲವೆಂದರೆ ಬಹಳ ನಷ್ಟ ಮಾಡಿಕೊಳ್ಳುತ್ತೀರಾ. ನೋಡಿ, ಒಬ್ಬರಿಂದ ಸ್ವಲ್ಪ ಏನಾದರೂ ತಪ್ಪಾಯಿತು ಅಂದರೆ ಬಾಬನ ಹತ್ರ ಬರ್ತಾರೆ, ಹೇಳ್ತಾರೆ, ಬಾಬಾ ಕ್ಷಮೆ ಮಾಡಬೇಕೆಂದು. ಅಂತಹ ಕೆಲಸ ಮತ್ತೆ ಅವತ್ತು ಮಾಡಬೇಡಿ ಎಂದು ಬಾಬಾ ಹೇಳುತ್ತಾರೆ. ಈ ರೀತಿ ತಪ್ಪುಗಳು ಅನೇಕರು ಮಾಡ್ತಿರ್ತಾರೆ. ತಾವು ಸತ್ಯ ಹೇಳ್ತೀರಾ, ಕೆಲವರು ಹೇಳ್ತಾರೆ ಬಾಬರವರಿಗೆ ಸತ್ಯ, ಕೆಲವರು ಹೇಳೋದೇ ಇಲ್ಲ. ಕೆಲವರಂತೂ ಫಸ್ಟ್ ಕ್ಲಾಸ್ ಮಕ್ಕಳಿದ್ದಾರೆ, ಎಲ್ಲಿನೂ ಬುದ್ಧಿ ಹೋಗಲ್ಲ. ಒಬ್ಬ ಬಾಬರವರನ್ನು ನೆನಪು ಮಾಡುತ್ತಾರೆ, ಒಬ್ಬ ಬಾಬನ ಶ್ರೀಮತದಂತೆ ನಡೆಯುತ್ತಿರುತ್ತಾರೆ. ಹೀಗೆ ಬಾಂಬೆಯಲ್ಲಿ ನಿರ್ಮಲಾ ದೀದಿ, ಡಾಕ್ಟರ್ ನಿರ್ಮಲಾ ದೀದಿ ಇದ್ದರು, ಜ್ಞಾನ ಸರೋವರದಲ್ಲಿದ್ದರು. ಈಗ ಇಲ್ಲ, ಅವರು ಶರೀರ ಬಿಟ್ಟರು. ಬಾಬಾ ಅವರನ್ನು ನೆನಪು ಮಾಡಿಕೊಳ್ತಾರೆ. ಡಾಕ್ಟರ್ ನಿರ್ಮಲಾ ದೀದಿ ಬಿಲ್ಕುಲ್ ನಂಬರ್ 1 ಆತ್ಮ ಅಂತಾರೆ ಬಾಬರವರು. ಯಾವತ್ತೂ ಅವ್ರು ಸುಳ್ಳು ಹೇಳಿಲ್ಲ, ತಪ್ಪು ಮಾಡಿಲ್ಲ, ಬುದ್ಧಿ ಬೇರೆ ಕಡೆ ಹೋಗಿಲ್ಲ. ಬಿಲ್ಕುಲ್ ಶುದ್ಧ ಮನಸ್ಸು. ಯಾವತ್ತೂ ಮನಸ್ಸಲ್ಲಿ ಉಲ್ಟಾ ವಿಚಾರಗಳೇ ಬಂದಿಲ್ಲ ಅವರಿಗೆ. ಅದಕ್ಕೋಸ್ಕರ ಅವರು ಬಾಬನ ಹೃದಯವನ್ನು ಗೆದ್ದಿದ್ದರು. ಇನ್ನೂ ಕೆಲವು ಮಕ್ಕಳು ಆ ರೀತಿ ಇದ್ದಾರೆ. ಬಾಬಾ ತಿಳಿಸುತ್ತಾರೆ, ಕೇವಲ ಸತ್ಯ ಹೃದಯದಿಂದ ತಂದೆಯನ್ನು ನೆನಪು ಮಾಡಿರಿ. ಕರ್ಮವಂತೂ ಮಾಡಲೇಬೇಕು. ಬುದ್ಧಿಯೋಗ ತಂದೆಯ ಜೊತೆ ಜೋಡಣೆಯಾಗಿರಬೇಕು. ಕೈಗಳು ಕೆಲಸ ಮಾಡುತ್ತಿರಲಿ, ಮನಸ್ಸು ಬಾಬನ ಜೊತೆ ಜೋಡಿಸಿರಿ. ಆ ಅವಸ್ಥೆ ಅಂತಿಮದಲ್ಲಿ ಬರುವುದು. ಅದಕ್ಕಾಗಿ ಗಾಯನವಿದೆ, ಅತೀಂದ್ರಿಯ ಸುಖವನ್ನು ಗೋಪಿಕೆಯರಿಂದ ಕೇಳಿ. ಈ ಅವಸ್ಥೆಯನ್ನು ಪಡೆದಿರುವಂತಹವರನ್ನು, ಯಾರು ಪಾಪಕರ್ಮ ಮಾಡುತ್ತಿರ್ತಾರೆ ಅವ್ರದ್ದು ಅಂತಹ ಸ್ಥಿತಿ ಇರೋದಿಲ್ಲ. ಬಾಬಾ ಒಳ್ಳೆಯ ರೀತಿ ತಿಳಿದುಕೊಂಡಿದ್ದಾರೆ. ಆದ್ದರಿಂದಲೇ ಭಕ್ತಿ ಮಾರ್ಗದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಕರ್ಮದ ಫಲ ಸಿಗುವುದು. ಕೊಡುವಂತಹವರು ಬಾಬಾನೇ ಅಲ್ವಾ. ಯಾರು ದುಃಖ ಕೊಡ್ತಾರೆ ಬೇರೆಯವರಿಗೆ, ಅವ್ರಿಗೆ ದುಃಖ ಸಿಗತ್ತೆ ಅಂತಾರೆ ಬಾಬರವರು. ಎಂತಹ ಕರ್ಮ ಮಾಡ್ತಾರೆ ಅಂತಹ ಫಲವನ್ನು ಪಡ್ಕೊಳ್ಳೇಬೇಕಾಗತ್ತೆ. ಇಲ್ಲಂತೂ ತಂದೆ ಸ್ವಯಂ ಹಾಜರಿದ್ದಾರೆ, ತಿಳಿಸುತ್ತಿರುತ್ತಾರೆ. ಮತ್ತೆಯೂ ಕೂಡ ಇದು ಈಶ್ವರಿಯ ಸರ್ಕಾರ ಅಲ್ವಾ, ಧರ್ಮರಾಜ ನನ್ನ ಜೊತೆಯಲ್ಲಿದ್ದಾರೆ ಅಂತಾರೆ ಬಾಬಾ. ಈ ಸಮಯದಲ್ಲಿ ಯಾರು ನನ್ನ ಹತ್ರ ಏನು ಮುಚ್ಚಿಡ್ಲಿಕ್ಕಾಗಲ್ಲ. ಬಾಬಾ ಹೇಳ್ತಾರೆ, ನನ್ನ ಹತ್ರ ಏನು ಮುಚ್ಚಿಡ್ಲಿಕ್ಕಾಗಲ್ಲ ಎಂದು. ಈ ರೀತಿಯೆಲ್ಲ ಬಾಬರವ್ರಿಗೆ ಗೊತ್ತಿದೆ ಬಿಡಿ. ನಾವು ಶಿವಬಾಬರವ್ರ ಹತ್ರ ಮನಸ್ಸಲ್ಲಿ ಕ್ಷಮೆ ಕೇಳಿಬಿಡ್ತೇವೆ. ಬಾಬಾ ಹೇಳ್ತಾರೆ, ಕುಚ್ ಭಿ ಕ್ಷಮ ನಹಿ ಹೋಗ, ಏನು ಕ್ಷಮೆ ಆಗೋದಿಲ್ಲ. ಎಂದಿಗೂ ಸಹ ಯಾರೂ ತಾವು ಮಾಡಿದ ಪಾಪವನ್ನು ಮುಚ್ಚಿಡಲಾಗುವುದಿಲ್ಲ. ಪಾಪ ಮಾಡುವುದರಿಂದ ದಿನ ಪ್ರತಿದಿನ ಪಾಪಾತ್ಮರೇ ಆಗುತ್ತಾರೆ. ಅದೃಷ್ಟದಲ್ಲೇ ಇಲ್ಲವೆಂದರೆ ಅದೇ ರೀತಿ ಆಗುತ್ತದೆ.
ರಿಜಿಸ್ಟರ್ ಕೆಟ್ಟು ಹೋಗುತ್ತದೆ. ಒಂದು ಬಾರಿ ಸುಳ್ಳು ಹೇಳಿದರೆ, ಸತ್ಯ ಹೇಳಲಿಲ್ಲವೆಂದರೆ ತಿಳಿದುಕೊಳ್ಳಲಾಗತ್ತೆ ಇವರು ಯಾವಾಗಲೂ ಇಂತಹ ಕರ್ಮವನ್ನೇ ಮಾಡುತ್ತಿರುತ್ತಾರೆ ಎಂದು. ಯಾವತ್ತೂ ಸಹ ಸುಳ್ಳು ಮುಚ್ಚಿಡಲಾಗುವುದಿಲ್ಲ. ಬಾಬಾ ಮತ್ತೆಯೂ ಮಕ್ಕಳಿಗೆ ತಿಳಿಸುತ್ತಾರೆ, ಕಕ್ಕ ಚೋರ್ಸೋ ಲಕ್ಕ ಚೋರ್ ಕಹಾ ಜಾತ. ಅಡಿಕೆ ಕದ್ರು ಕಳ್ಳ, ಆನೆ ಕದ್ರು ಕಳ್ಳ. ನೀವು ಸಣ್ಣ ತಪ್ಪು ಮಾಡಿದ್ರೂ ತಪ್ಪೆ, ದೊಡ್ಡ ತಪ್ಪು ಮಾಡಿದ್ರೂ ತಪ್ಪೆ. ಅದಕ್ಕೋಸ್ಕರ ಹೇಳಬೇಕಾಗತ್ತೆ ಅಲ್ವಾ, ನಮ್ಮಿಂದ ಈ ದೋಷ ಆಗಿಬಿಡ್ತು ಅಂತ. ಸಣ್ಣದೇ ಬಿಡಿ, ಇದೇನು ಬಾಬ್ರವ್ರಿಗೆ ಹೇಳೋದು ಅಂತ ಅಂದ್ಕೊಳ್ಬಾರ್ದು. ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ ಆದರೂ ಬಾಬ್ರವ್ರ ಹತ್ರ ಹೇಳಬೇಕು. ಯಾವಾಗ ಬಾಬಾ ಕೇಳ್ತಾರೆ ಆಗ ಹೇಳ್ತಾರೆ, ಬಾಬಾ ತಪ್ಪಾಯಿತು ಅಂತ ಹೇಳಿ. ನಿಮಗೆ ನೀವೇ ಯಾಕೆ ಹೇಳೋದಿಲ್ಲ? ಬಾಬ್ರವ್ರಿಗೆ ಗೊತ್ತಿದೆ ಬಿಡಿ, ತುಂಬ ಜನ ಮಕ್ಕಳು ಮುಚ್ಚಿಡ್ತಿರ್ತಾರೆ, ಬಾಬ್ರವ್ರಿಗೆ ಗೊತ್ತು ಅಂದ್ಕೊಳ್ತಾರೆ. ಬಾಬಾ ಹೇಳ್ತಾರೆ, ನಾನು ಕೇಳಿದಾಗ ಹೇಳ್ತೀರಲ್ವ, ಮುಂಚೆನೇ ನಿಮಗೆ ನೀವೇ ಯಾಕೆ ಹೇಳೋದಿಲ್ಲ? ಬಾಬ್ರವ್ರಿಗೆ ಗೊತ್ತು ಮುಚ್ಚಿಡ್ತಾರೆ ಮಕ್ಕಳು ಅಂತ. ತಂದೆಗೆ ಹೇಳುವುದರಿಂದ ಶ್ರೀಮತ ಸಿಗತ್ತೆ. ಕೆಲವು ಕಡೆಯಿಂದ ಪತ್ರ ಬರುತ್ತೆ, ಏನು ಉತ್ತರ ಕೊಡೋದು ಕೇಳಿ. ಏನು ಬಾಬಾ ಈ ಪ್ರಶ್ನೆಗೆ ಏನು ಉತ್ತರ ಅಂತ ಕೇಳಿ. ಹೇಳುವುದರಿಂದ ಶ್ರೀಮತ ಸಿಗತ್ತೆ ಅಲ್ವಾ. ಅನೇಕರಲ್ಲಿ ಕೆಟ್ಟ ಕೆಟ್ಟ ಅಭ್ಯಾಸಗಳಿರುತ್ತೆ, ಅದನ್ನು ಮುಚ್ಚಿಟ್ಕೊಂಡ್ಬಿಡ್ತಾರೆ. ಈಗ ಯಾರಿಗಾದ್ರೂ ಲೌಕಿಕ ಮನೆಯಿಂದ ವಸ್ತುಗಳೇನಾದರೂ ಕೊಡ್ತಾರೆ, ಪರ್ಸ್ನಲ್ ಆಗಿ ಅವ್ರಿಗೆ ಏನಾದರೂ ಕೊಡ್ತಾರೆ, ಭಲೆ ಬಾಬಾ ಹೇಳ್ತಾರೆ ತೊಡ್ಕೊಳ್ಳಿ ಅಂತ ಹೇಳಿ ರೆಸ್ಪಾನ್ಸಿಬಲ್ ಬಾಬಾ ಆಗಿಬಿಡ್ತಾರೆ. ಸ್ಥಿತಿ ನೋಡ್ತಾರೆ, ಇವ್ರಿಗೆ ಮನೆ ವಸ್ತುಗಳು ಹಾಕ್ಕೊಳ್ಳಿ ತೊಡ್ಕೊಳ್ಳಿ ಅಂತ ಹೇಳಿದ್ರೆ ಇಲ್ಲಿ ಮನೆ ನೆನಪು ಬಂದುಬಿಡುತ್ತೆ ಅನ್ನುವಂಥವ್ರಿಗೆ ಸ್ಥಿತಿ ನೋಡಿ ಹೇಳ್ತಾರೆ, ಯಜ್ಞದಲ್ಲಿ ಕೊಡಿಸ್ಬಿಡಿ, ಸೆಂಟ್ರಿಗೆ ಕೊಟ್ಟುಬಿಡಿ, ನೀವು ಯೂಸ್ ಮಾಡಬಾರ್ದು ಅಂತ. ಬೇರೆ ವಸ್ತು ಕೊಡ್ತಾರೆ, ನಿಮಗೇನು ಅವಶ್ಯಕತೆ ಇರುತ್ತೆ ಕೊಡ್ತಾರೆ. ಇಲ್ಲಾಂದರೆ ಮನೆ ನೆನಪಾಗ್ತಾ ಇರುತ್ತೆ. ಬಾಬಾ ಬಹಳ ಎಚ್ಚರಿಕೆ ಕೊಡ್ತಿರ್ತಾರೆ, ಖಬರ್ದಾರ್ ಮಾಡಿಸ್ತಿರ್ತಾರೆ. ಯಾಕೆಂದರೆ ಇದು ಮಾರ್ಗ ಬಹಳ ಶ್ರೇಷ್ಠವಾಗಿದೆ. ಹೆಜ್ಜೆ ಹೆಜ್ಜೆಗೂ ಸರ್ಜನ್, ಶಿವ ತಂದೆಯ ಸಲಹೆ ತಗೋಬೇಕು. ಕೆಲವ್ರ ಮನೆಯಿಂದ ಏನಾದರೂ ತರ್ತಾರೆ, ಏನಾದರೂ ಕೊಡ್ತಾರೆ, ಪರ್ಸ್ನಲ್ಲಾಗಿ ನೀವೇ ಹಾಕ್ಕೋಬೇಕು ಅಂತ ಕೊಡ್ತಾರೆ. ಆವಾಗ ಬಾಬನ ಭಂಡಾರದಲ್ಲಿ ಕೊಡಬೇಕಾಗತ್ತೆ. ಯಾಕೆಂದರೆ ಆ ವಸ್ತು ಇವ್ರು ಕೊಟ್ಟರು ಅಂತ ನೆನಪಾಗುತ್ತೆ. ಭಂಡಾರದಲ್ಲಿ ಕೊಟ್ಟುಬಿಟ್ಟು ಭಂಡಾರದಿಂದ ಮತ್ತೆ ತೊಗೊಂಡಾಗ ಅದು ಬಾಬಾ ಕೊಟ್ಟರು ಅಂತ ಇರುತ್ತೆ, ಇವ್ರು ಕೊಟ್ಟರು ಅಂತ ದೇಹದಾರಿಗಳ ನೆನಪು ಬರೋದಿಲ್ಲ. ಬಾಬನ ಭಂಡಾರದಲ್ಲಿ ಕೊಟ್ಟು ಮತ್ತೆ ಇಸ್ಕೊಂಡಾಗ ಇದು ಬಾಬನ ಮನೆಯಿಂದ ಸಿಕ್ಕಿದೆ, ಬಾಬನ ಕಡೆಯಿಂದ ಸಿಕ್ಕಿದೆ, ಆಗ ಬಾಬ್ರವ್ರು ನೆನಪಿರುತ್ತೆ. ಇಲ್ಲಾಂದರೆ ಅದು ಲೆಕ್ಕಾಚಾರ ಆಗಿಬಿಡತ್ತೆ. ದೇಹದಾರಿಗಳ ಜೊತೆ ಲೆಕ್ಕಾಚಾರ ಮಾಡಿಕೊಳ್ಬಾರ್ದು. ಬಾಬಾ ಹೇಳ್ತಾರೆ, ಹೆಜ್ಜೆ ಹೆಜ್ಜೆಗೂ ಬಾಬನಿಂದ ಸಲಹೆ ತಗೊಳ್ಳಿ. ಬಾಬಾ ಶಿಕ್ಷಣವನ್ನು ಕೊಡ್ತಾರೆ, ಈ ರೀತಿ ಪತ್ರ ಬರೀರಿ ಅಂತ ಹೇಳಿ. ಆಗ ಬಾಣ ನಾಟುತ್ತೆ. ಆದರೆ ದೇಹಾಭಿಮಾನ ಇದೆ ಮಕ್ಕಳಲ್ಲಿ ತುಂಬ, ಶ್ರೀಮತದಂತೆ ನಡೆಯೋದಿಲ್ಲ. ಆಗ ತಮ್ಮ ಖಾತೆಯನ್ನು ತಾವೇ ಕೆಡಿಸಿಕೊಳ್ಳುತ್ತಾರೆ. ಶ್ರೀಮತದಂತೆ ನಡೆಯುವುದರಿಂದ ಪ್ರತಿ ಪರಿಸ್ಥಿತಿಯಲ್ಲಿ ಲಾಭವಿದೆ. ಮಾರ್ಗ ಎಷ್ಟು ಸಹಜವಾಗಿದೆ. ಕೇವಲ ನೆನಪಿನಿಂದ ತಾವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ವೃದ್ಧರಿಗೋಸ್ಕರ ಹೇಳಲಾಗುತ್ತೆ, ಕೇವಲ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳಲಿಲ್ಲವೆಂದರೆ ರಾಜ ರಾಣಿ ಆಗಲು ಸಾಧ್ಯವಿಲ್ಲ. ಮತ್ತೆಯೂ ಸಹ ಯಾರು ಮುಚ್ಚಿಟ್ಕೊಳ್ತಾರೆ, ಬಾಬ್ರೂರಿಂದ ಕದ್ದು ಮುಚ್ಚಿ ಎಲ್ಲ ಮಾಡ್ತಾರೆ, ಅವರಿಗಿಂತ ಶ್ರೇಷ್ಠ ಪದವಿ ಪಡ್ಕೊಳ್ತಾರೆ. ಅಂದರೆ ಕೆಲವರು ಬಂಧನದಲ್ಲಿರ್ತಾರೆ, ಅಥವಾ ಬರೀ ಯೋಗ ಮಾಡ್ಲಿಕ್ಕೆ ಬರುತ್ತೆ, ಜ್ಞಾನ ಹೇಳಲಿಕ್ಕೆ ಬರಲ್ಲ. ಮತ್ತೇನೂ ಬಾಬಾ ಹೇಳ್ತಾರೆ, ಕದ್ದು ಮುಚ್ಚಿ ಮಾಡೋರಿಗಿಂತ ಒಳ್ಳೆ ಪದವಿ ಪಡ್ಕೊಳ್ತಾರಲ್ವ ಇವರು. ಬಾಬಾ ನೆನಪಂತೂ ಮಾಡ್ತಾರೆ. ಬಾಬನ ಕರ್ತವ್ಯ ಆಗಿದೆ ತಿಳಿಸೋದು, ಹಿಂಗೆ ಮಾಡಬೇಡಿ ಅಂತ ಹೇಳ್ಕೊಡ್ತಾರೆ ಬಾಬಾ. ಮತ್ತೇನೂ ಆ ರೀತಿ ಹೇಳಲಿಲ್ಲ ಅಂತಂದರೆ ಹೇಳ್ತಾರೆ, ಬಾಬಾ ಶಿಕ್ಷಣ ಕೊಟ್ಟಿಲ್ಲ ಅಂದರೆ ಹೇಳ್ತಾರೆ, ಅಯ್ಯೋ ನಮಗೆ ಗೊತ್ತಿರಲಿಲ್ಲ ಅದಕ್ಕೆ ಮಾಡಿಬಿಟ್ವಿ ಎಂದು. ಬಾಬಾ ಎಲ್ಲ ಡೈರೆಕ್ಷನ್ಸು ಕೊಡ್ತಿರ್ತಾರೆ. ತಪ್ಪನ್ನು ಸಹ ತಕ್ಷಣ ಹೇಳಬೇಕಾಗತ್ತೆ, ಪರವಾಗಿಲ್ಲ ಮತ್ತೆ ಮಾಡಬೇಡಿ ಅಂತ ಹೇಳ್ತಾರೆ ಬಾಬಾ. ಇದರಲ್ಲಿ ಭಯ ಪಡುವ ಮಾತೇ ಇಲ್ಲ, ಪ್ರೀತಿಯಿಂದ ತಿಳಿಸಲಾಗತ್ತೆ. ಬಾಬಾ ಹೇಳ್ಕೊಡ್ತಾರೆ ಹೀಗೆ ಮಾಡಬೇಡಿ ಅಂತ ಹೇಳಿ. ಬಾಬ್ರವ್ರಿಗೆ ಹೇಳುವುದರಲ್ಲಿ ಕಲ್ಯಾಣವಿದೆ. ಬಾಬಾ ಪುಚ್ಕಾರ್ ಒತ್ತು ಕೊಡ್ತಾರೆ, ಗಮನ ಕೊಟ್ಟು ಪ್ರೀತಿಯಿಂದ ತಿಳಿಸ್ತಾರೆ. ಇಲ್ಲ ಅಂದರೆ ಮನಸ್ಸಿನಿಂದ ಬಿದ್ದು ಹೋಗ್ತೀರಾ, ಬಾಬನ ಹೃದಯದಿಂದ ಬಿದ್ದು ಹೋಗ್ತೀರಾ. ಮತ್ತು ಸಾಕಾರದಲ್ಲಿ ನಿಮಿತ್ತವಾಗಿರುವಂತಹವರ ಮನಸ್ಸಿನಿಂದಲೂ ಇಳಿತೀರ ಕೆಳಗೆ. ಶುಭಾಬರವರ ಹೃದಯದಿಂದಲೂ ಬಿದ್ದೋಗ್ತೀರ. ಸಾಕಾರದಲ್ಲಿ ನಿಮಿತ್ತವಾಗಿರುವಂತಹವರ ಮನಸ್ಸಿನಿಂದಲೂ ಕೂಡ ಅವರ ಹೃದಯದಿಂದಲೂ ಕೆಳಗೆ ಬೀಳ್ತೀರ. ಇವರಿಷ್ಟ ಬಿಡಪ್ಪ ಅಂತ ಅವ್ರಿಗೂ ಅನಿಸ್ಬಿಡತ್ತೆ.
ಈ ರೀತಿ ಎಲ್ಲ ನಾವು ಡೈರೆಕ್ಟಾಗಿ ತಗೋಬಹುದು ಅಂತಲ್ಲ, ಏನೂ ಆಗಲ್ಲ ಬಿಡಿ ಅಂತ ಅಂದ್ಕೋಬೇಡಿ. ಎಷ್ಟು ತಿಳಿಸ್ಲಾಗತ್ತೆ, ಬಾಬ್ರೂರನ್ನು ನೆನಪು ಮಾಡಿ. ಹೊರಗಡೆ ಅಷ್ಟು ಬುದ್ಧಿ ಅಲ್ದಾಡ್ತಾ ಇರುತ್ತೆ. ಬಾಹರ್ ಕಿ ಥರ ಬಾಗ್ತಾರೆ ಅಂತ ಅಂತಾರೆ ಬಾಬ್ರೂರು, ಅಲ್ದಾಡ್ತಾ ಇರುತ್ತೆ. ಈ ಎಲ್ಲ ಮಾತುಗಳನ್ನು ಬಾಬಾ ಡೈರೆಕ್ಟಾಗಿ ತಿಳಿಸ್ತಿದ್ದಾರೆ. ನಂತರ ಇದೆಲ್ಲ ಶಾಸ್ತ್ರವಾಗುವುದು. ಇದರಲ್ಲಿ ಗೀತೆಯೇ ಭಾರತದ ಸರ್ವೋತ್ತಮ ಶಾಸ್ತ್ರವಾಗಿದೆ. ಗಾಯನವೂ ಇದೆ ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆ. ಭಗವಂತನೇ ಹೇಳಿರುವಂತಹದ್ದು. ಬಾಕಿ ಎಲ್ಲ ಧರ್ಮಗಳು ನಂತರ ಬರುತ್ತೆ. ಗೀತೆ ತಂದೆ ತಾಯಿ ಆಗಿಬಿಡ್ತು, ಬಾಕಿ ಎಲ್ಲ ಮಕ್ಕಳು. ಗೀತೆಯಲ್ಲಿಯೇ ಭಗವಾನು ವಾಚ್ಯವಿದೆ. ಶ್ರೀಕೃಷ್ಣನಿಗಂತೂ ದೈವಿ ಸಂಪ್ರದಾಯ ಎಂದು ಹೇಳಲಾಗುವುದು. ದೇವತೆಗಳಂತೂ ಕೇವಲ ಬ್ರಹ್ಮ ವಿಷ್ಣು ಶಂಕರ ಅಂತ ಹೇಳಲಾಗತ್ತೆ. ಭಗವಂತ ಅಂತೂ ದೇವತೆಗಳಿಗಿಂತಲೂ ಶ್ರೇಷ್ಠ. ಸತ್ಯುಗದಲ್ಲಿ ದೇವತಾ ರಾಜ್ಯ ಬರುತ್ತೆ, ಆದರೆ ಬ್ರಹ್ಮ ವಿಷ್ಣು ಶಂಕರರಿಗೂ ದೇವತೆಗಳು ಅಂತ ಹೇಳ್ತೀವಿ. ಇವರಿಗಿಂತಲೂ ಶ್ರೇಷ್ಠ ಭಗವಂತ. ಬ್ರಹ್ಮ ವಿಷ್ಣು ಶಂಕರ ಇವರನ್ನು ರಚಿಸುವವರು ಶಿವ. ಬಿಲ್ಕುಲ್ ಕ್ಲಿಯರ್ ಆಗಿದೆ. ಬ್ರಹ್ಮನ ಮೂಲಕ ಸ್ಥಾಪನೆ, ಈ ರೀತಿ ಎಂದಿಗೂ ಹೇಳಲ್ಲ ಶ್ರೀಕೃಷ್ಣನ ಮೂಲಕ ಸ್ಥಾಪನೆ ಎಂದು. ಬ್ರಹ್ಮರವರ ರೂಪವನ್ನೇ ತೋರಿಸಲಾಗುವುದು. ಯಾರ ಸ್ಥಾಪನೆ? ವಿಷ್ಣುಪುರಿಯ ಸ್ಥಾಪನೆ. ಈ ಚಿತ್ರವಂತೂ ಮನಸ್ಸಿನಲ್ಲಿ ಪ್ರಿಂಟ್ ಆಗಿಬಿಡಬೇಕು ಅಂತಾರೆ ಬಾಬ್ರವರು. ನಾವು ಶಿವ ತಂದೆಯಿಂದ ಇವರ ಮೂಲಕ ಆಸ್ತಿ ಪಡೆಯುತ್ತೇವೆ. ಬಾಬರವರಿಲ್ಲದೆ ತಾತನ ಆಸ್ತಿ, ಬ್ರಹ್ಮ ಬಾಬಾ ಇಲ್ಲ ಅಂದರೆ ಶಿವ ಬಾಬರಿಂದ ಆಸ್ತಿ ಸಿಗೋದಿಲ್ಲ. ಯಾವಾಗ ಯಾರ ಜೊತೆಯಲ್ಲಿಯೇ ಮಿಲನ ಮಾಡ್ತೀರಾ, ಯಾರನ್ನಾದರೂ ಭೇಟಿ ಮಾಡ್ತೀರಾ, ಆಗ ಹೇಳಿ ಭಗವಂತ ಹೇಳ್ತಾರೆ ನನ್ನನ್ನು ನೆನಪು ಮಾಡಿ ಎಂದು. ಆ ಪರಮಾತ್ಮನನ್ನು ನೆನಪು ಮಾಡಬೇಕು ಎಂದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಗುರಿ ಬಹಳ ಶ್ರೇಷ್ಠವಾಗಿದೆ. ಆದ್ದರಿಂದ ಹೆಜ್ಜೆ ಹೆಜ್ಜೆಗೂ ಸರ್ಜನ್ ಶಿವ ತಂದೆಯಿಂದ ಸಲಹೆ ಪಡೆಯಬೇಕು. ಶ್ರೀಮತದಂತೆ ನಡೆಯುವುದರಲ್ಲಿಯೇ ಲಾಭವಿದೆ. ತಂದೆಯ ಬಳಿ ಏನನ್ನೂ ಮುಚ್ಚಿಟ್ಟುಕೊಳ್ಳಬಾರದು. ಎರಡನೇ ಪಾಯಿಂಟು, ದೇಹ ಮತ್ತು ದೇಹದಾರಿಗಳಿಂದ ಬುದ್ಧಿಯ ಯೋಗ ತೆಗೆದು ಒಬ್ಬ ತಂದೆಯ ಜೊತೆ ಜೋಡಿಸಬೇಕು. ಕರ್ಮ ಮಾಡುತ್ತಿದ್ದರೂ ಒಬ್ಬ ಬಾಬಾರವರ ನೆನಪಿನಲ್ಲಿ ಇರುವ ಪುರುಷಾರ್ಥ ಮಾಡಬೇಕು. ದೇಹ ಮತ್ತು ದೇಹದಾರಿಗಳಿಂದ ಬುದ್ಧಿಯ ಯೋಗ ತೆಗೆದು ಒಬ್ಬ ಬಾಬರವರ ಜೊತೆ ಶಿವ ತಂದೆಯ ಜೊತೆ ಜೋಡಿಸಬೇಕು. ಕರ್ಮ ಮಾಡುತ್ತಿದ್ದರೂ ಒಬ್ಬ ತಂದೆಯ ನೆನಪಿನಲ್ಲಿರುವ ಪುರುಷಾರ್ಥ ಮಾಡಬೇಕು. ವರದಾನ: ಸದಾ ಏಕರಸ ಸಂಪನ್ನ ಮೂಡಿನಲ್ಲಿ ಇರುವಂತಹ ಪುರುಷಾರ್ಥಿಗಳಿಂದ ಪ್ರಾಲಬ್ಧಿ ಸ್ವರೂಪರಾಗಿರಿ. ಸದಾ ಏಕರಸ ಸಂಪನ್ನ ಮೂಡಲ್ಲಿ ಇರುವಂತಹ ಪುರುಷಾರ್ಥಿಗಳಿಂದ ಪ್ರಾಲಬ್ಧಿ ಸ್ವರೂಪರಾಗಿರಿ. ವರದಾನದ ವಿಶ್ಲೇಷಣೆ: ಬಾಬ್ದಾದರವರು ವತನದಿಂದ ನೋಡುತ್ತಾರೆ. ಕೆಲವು ಮಕ್ಕಳ ಮೂಡು ಬಹಳ ಚೇಂಜ್ ಆಗ್ತಿರತ್ತೆ. ಕೆಲವು ಸಲ ಆಶ್ಚರ್ಯವತ್ತ ಮೂಡು, ಕೆಲವು ಸಲ ಪ್ರಶ್ನೆ ಚಿಹ್ನೆಯ ಮೂಡಿರುತ್ತೆ, ಕೆಲವು ಸಲ ಕನ್ಫ್ಯೂಷನ್ ಮೂಡು, ಕೆಲವು ಸಲ ಟೆನ್ಷನ್ನು, ಕೆಲವು ಸಲ ಅಟೆನ್ಷನ್ನಿನ ಉಯ್ಯಾಲೆ. ಆದರೆ ಸಂಗಮ ಯುಗ ಪ್ರಾಲಬ್ಧದ ಯುಗವಾಗಿದೆ, ಪುರುಷಾರ್ಥಿ ಯುಗ ಅಲ್ಲ. ಆದ್ದರಿಂದ ಏನು ಬಾಬ್ರವರ ಗುಣಗಳಿವೆ ಅವೇ ಮಕ್ಕಳದಿರಬೇಕು. ಏನು ತಂದೆಯ ಸ್ಟೇಜ್ ಇದೆ ಅದೇ ಮಕ್ಕಳದಿರಬೇಕು. ಇದಾಗಿದೆ ಸಂಗಮ ಯುಗದ ಪ್ರಾಲಬ್ಧ. ಅಂದಾಗ ಸದಾ ಏಕರಸ ಒಂದೇ ಸಂಪನ್ನ ಮೂಡಲ್ಲಿ ಇರಿ. ಆಗ ಹೇಳಬಹುದು ತಂದೆಯ ಸಮಾನ, ಅಂದರೆ ಅರ್ಥ ಪ್ರಾಲಬ್ಧಿ ಸ್ವರೂಪದವರೆಂದು. ಸ್ಲೋಗನ್: ಬಾಬ್ದಾದರವರ ಕೈಯಲ್ಲಿ ಬುದ್ಧಿರೂಪಿ ಕೈಯಿದ್ದಾಗ ಪರೀಕ್ಷೆಗಳೆಂಬ ಸಾಗರದಲ್ಲಿ ಅಲುಗಾಡುವುದಿಲ್ಲ. ಬಾಬ್ದಾದರವರ ಕೈಯಲ್ಲಿ ನಮ್ಮ ಬುದ್ಧಿರೂಪಿ ಕೈಯಿದ್ದಾಗ ಪರೀಕ್ಷೆಗಳೆಂಬ ಸಾಗರದಲ್ಲಿ ಅಲುಗಾಡುವುದಿಲ್ಲ. ಅವ್ಯಕ್ತ ಇಶಾರೆ: ನಿಶ್ಚಯದ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಂಡು ಸದಾ ನಿರ್ಭಯರು ಮತ್ತು ನಿಶ್ಚಿಂತರಾಗಿರಿ. ವಿಶ್ವಾಸಪಾತ್ರರ ಮೊದಲ ಗುಣವಾಗಿದೆ ಗುರುತಾಗಿದೆ. ಪ್ರತಿ ಸೆಕೆಂಡು ಪ್ರತಿ ಹೆಜ್ಜೆ ಶ್ರೀಮತದಂತೆ ಅಕ್ಯುರೇಟಾಗಿ ನಡೆಯಬೇಕು.
ಅಕ್ಯುರೇಟ್ ಮೂರ್ತಿ ಆಗುವುದು ಅಂದರೆ ಅರ್ಥ ಹ್ಯಾಮರ್, ಉಳಿಪೆಟ್ಟು ಬೀಳುವುದು. ಉಳಿಪೆಟ್ಟು ಬಿದ್ದಾಗಲೇ ಸರಿ ಆಗುತ್ತಲ್ವ, ಉಳಿಯಿಂದ ಟೋಕ್ ಒಡೆದೇ ಸರಿ ಮಾಡಲಾಗತ್ತೆ ಅಲ್ವಾ. ತಾವಂತೂ ಉಳಿಪೆಟ್ಟು ತಿಂದು ಅನುಭವಿಗಳಾಗ್ಬಿಟ್ಟಿದ್ದೀರಾ. ನಥಿಂಗ್ ನ್ಯೂ, ಇದೇನು ಹೊಸದಲ್ಲ. ಆಟ ಅನಿಸುತ್ತೆ ಅಲ್ವಾ. ನೋಡ್ತಾ ಇರ್ತೀರಾ, ಮುಗುಳ್ನಗ್ತಾ ಇರ್ತೀರಾ, ಆಶೀರ್ವಾದ ಕೊಡ್ತಾ ಇರ್ತೀರಾ. ಹೀರೋ ಆ್ಯಕ್ಟರ್ ಅಂದರೆ ಅರ್ಥ ಅಕ್ಯುರೇಟ್ ಪಾತ್ರ ಅಭಿನಯಿಸುವವರು, ನಿಶ್ಚಯ ಬುದ್ಧಿ, ನಿಶ್ಚಿಂತ ಆತ್ಮ. ವಿಶೇಷ ಸೂಚನೆ, ಇಂದು ನಮ್ಮೆಲ್ಲರ ಅತಿ ಪ್ರಿಯ ಬಾಬ್ದಾದರವರ ನಯನಗಳ ಮಣಿ ತಮ್ಮ ಹೃದಯ ಸಿಂಹಾಸನದಲ್ಲಿ ಬಾಬ್ದಾದರವರನ್ನು ಕೂರಿಸಿಕೊಂಡಿರುವಂತಹ ಮಧುರ ದಾದಿ ಗುಲ್ಜಾರ್ ದಾದೀಜಿಯವರ ಪುಣ್ಯ ಸ್ಮೃತಿ ದಿನದಂದು ನಾವೆಲ್ಲ ಬ್ರಾಹ್ಮಣ ಕುಲಭೂಷಣ ಸಹೋದರ ಸಹೋದರಿಯರು ಅವರ ಮೂಲಕ ಪ್ರೀತಿಯ ಅವ್ಯಕ್ತ ಬಾಬ್ದಾದರವರ ಪಾಲನೆ ಏನು ಸಿಕ್ಕಿದೆ ಆ ಪಾಲನೆಯ ರಿಟರ್ನ್ ಕೊಡಲಿಕ್ಕೋಸ್ಕರ ಶುಭ ಸಂಕಲ್ಪ ಮಾಡೋಣ. ಹೇಗೆ ದಾದೀಜಿಯವರು ಪ್ರತಿ ಹೆಜ್ಜೆ ಶ್ರೀಮತದಂತೆ ಅಕ್ಯುರೇಟಾಗಿ ನಡೆದು ಸದಾ ತಮ್ಮ ಮುಗುಳ್ನಗುವ ಮುಖದಿಂದ ಎಲ್ಲರಿಗೂ ಆಶೀರ್ವಾದ ಕೊಟ್ಟರು, ಆಶೀರ್ವಾದ ತಗೊಂಡ್ರು, ಅಕ್ಯುರೇಟ್ ಪಾತ್ರವನ್ನು ಅಭಿನಯಿಸಿದ್ದಾರೆ. ಅದೇ ರೀತಿ ನಾವೆಲ್ಲರೂ ಸಹ ಅವರ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುತ್ತಾ ನಮ್ಮ ಸ್ನೇಹ ಸುಮನಗಳನ್ನು ದಾದೀಜಿಯವರ ಪ್ರತಿಯಾಗಿ ಅರ್ಪಿಸೋಣ. ಇದೇ ಅವರ ಪ್ರತಿಯಾಗಿ ನಮ್ಮೆಲ್ಲರ ಸತ್ಯ ಶ್ರದ್ಧಾಂಜಲಿಯಾಗಿದೆ. ಓಂ ಶಾಂತಿ.